ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಚಿನ್, ಏನಾಯ್ತು? ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಬೆಳಗ್ಗೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದು ಸರ್, ಬೆಳಗ್ಗೆ ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನೀನೇನೋ ನಿಮ್ಮಪ್ಪ ಹೇಳಿದ್ರು ಅಂತ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಆದರೆ ನಾವು ಜಾಸ್ತಿ ದಿವಸ ಇಲ್ಲಿರೋದು ನಂಗೆ ಸರಿ ಇಲ್ಲ ಅಂತ ಅನಿಸ್ತದೆ. ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿದೆ ಸಚಿನ್. ನೀನು ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆದಿದ್ಯಾ. ಆದರೆ ಇಲ್ಲಿ ಒಂದೊಂದು ವಿಷಯಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ. ಹೌದು ಸುಮ, ಮನುಷ್ಯ ತನ್ನ ಸ್ವಂತ ಕಾಲ ಮೇಲೆ ನಿಂತಾಗ ಅವನಿಗೆ ಸಿಗೋ ಗೌರವನೇ ಬೇರೆ. ಇಲ್ಲಿ ಪ್ರೀತಿ ಇದೆ ನಿಜ, ಆದರೆ ನಮಗೆ ನಮ್ಮದೇ ಆದಂಥ ಒಂದು ಸ್ಪೇಸ್ ಬೇಕು. ಸ್ಪೇಸ್ ಅನ್ನೋದಕ್ಕಿಂತ ನಾವು ಇನ್ನೊಬ್ರಿಗೆ ಹೊರೆ ಅಂತ ಅನ್ನಿಸ್ಬಾರ್ದು. ನಮ್ಮಪ್ಪ ಅಷ್ಟು ದುಡ್ಡು ಮಾಡಿಟ್ಟಿದ್ದಾರೆ, ಆದರೆ ನಾನು ಯಾವತ್ತೂ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತು. ಈಗ ನೀನು ನನ್ನನ್ನು ಮದುವೆ ಆದಮೇಲೆ ನಾವು ಬಂದು ಇಲ್ಲಿ ಉಳ್ಕೋತಾ ಇದ್ದೀವಿ ಅಂದರೆ ಜನ ಏನು ಅನ್ಕೊಳ್ಳಲ್ಲ ಸುಮಾ. ಸಚಿನ್, ನನ್ನ ಮನಸ್ಸಲ್ಲೂ ಅದೇ ಇದೆ. ನಾವು ಬೇಗ ನಮ್ಮದೇ ಆದಂಥ ಒಂದು ಹೆಸರು ಸಂಪಾದನೆ ಮಾಡಬೇಕು ಅಂತ. ಸುಮಾ, ಆದರೆ ನಾವು ಈ ಹಳ್ಳಿಯಲ್ಲಿ ಇದ್ಕೊಂಡು ಅದು ಏನು ಸಾಧನೆ ಅಂತ ಮಾಡೋದು? ಸಚಿನ್, ನಾವು ಜಾಸ್ತಿ ದಿನ ಈ ಮನೇಲಿರೋದು ಬೇಡ. ನೀನು ನಿನ್ನ ಹೊಸ ಬಿಸ್ನೆಸ್ಗೆ ಏನೇನು ಬೇಕೋ ಎಲ್ಲ ಫೈನಲ್ ಮಾಡ್ಕೊ. ನಾನು ಅಷ್ಟೇ ಇಂಟರ್ವ್ಯೂಗೆಲ್ಲ ಪ್ರಿಪೇರ್ ಆಗ್ತೀನಿ. ಆದರೆ ಸುಮಾ, ನಾವು ಮನೇಲೇ ಇದ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನಾ? ಯಾಕೋ ಡೌಟ್ ಆಗ್ತಾ ಇದೆ. ಯಾಕಾಗಲ್ಲ? ನಮ್ಮ ಸ್ನೇಹಕ್ಕ DC ಆಗಿರೋದು ಇಲ್ಲೇ ಇದೇ ಊರಲ್ಲಿ ಇದ್ಕೊಂಡು. ಅವಳು ಬೇರೆ ಎಲ್ಲೂ ಹೋಗಿಲ್ಲ. ಆದ್ರೂ ಅವಳು ಅನ್ಕೊಂಡಿರೋದು ಅವಳು ಸಾಧಿಸಿಲ್ವಾ ಹೇಳು? ಅವಳಕ್ಕಿಂತ ಸ್ಫೂರ್ತಿ ಬೇಕಾ ಸಚಿನ್? ನಾವ್ ಎಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವ್ ಏನ್ ಮಾಡ್ತಿದೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗೋದು. ಸರಿ ಸುಮಾ, ನೀನು ಇಷ್ಟು ಕಾನ್ಫಿಡೆಂಟ್ ಆಗಿದೆಯಾ ಅಂದರೆ ನಾನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸ್ಟಾರ್ಟಪ್ ಪಿಚ್ ಮಾಡೋಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ನಾನು ಅದನ್ನು ಮಾಡ್ತೀನಿ. ಅಷ್ಟೊತ್ತಿಗೆ ಅಮ್ಮ ಬಂದರೆ ನಾವು ಅವರ ಆಶೀರ್ವಾದ ತಗೊಂಡು ಹೊರಡೋಣ. ಥ್ಯಾಂಕ್ ಯು ಸಚಿನ್. ಅಕ್ಕ, ಅಡ್ಗೆ ಮಾಡ್ತಿದ್ಯಾ? ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬ್ಯಾಡ ಕಣವಿ, ಎಲ್ಲ ಮಾಡಾಗದೆ. ಅಕ್ಕ, ನೀನ್ ಬೆಳಗ್ಗೆ ಇಡ್ಲಿ ಸಾಂಬಾರ್ ಮಾಡಿದಲ್ಲ, ತುಂಬಾ ಚೆನ್ನಾಗಿತ್ತು. ಅಕ್ಕ, ನೀನ್ ಮತ್ತೆ ಮುಂದಿನ ಜೀವನ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಸದ್ಯಕ್ಕೆ ಅದು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ ಕಣವಿ. ಇರೋ ಅಷ್ಟಿನ ಅವ್ವ ಮತ್ತೆ ಅಪ್ಪಯ್ಯನ ಸಂದಾಕ್ ನೋಡ್ಕೊಂಡ್ರೆ ಆಟೆ ಸಾಕು. ಅಕ್ಕ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮುಂದೆ ಮದ್ವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ಯಾರ ಅಪ್ಪಯ್ಯ ಏಳು ಕಳ್ಸಿದ್ರ ಕೇಳು ಅಂತ? ಛೇ, ಇಲ್ಲ ಅಕ್ಕ. ನಾನು ಕೇಳಿದ್ದಕ್ಕೆ ಪಾಪ ಅಪ್ಪನ ಮೇಲೆ ಯಾಕೆ ಕೋಪ ಮಾಡ್ಕೋತೀಯಾ? ಯಾಕೆ ಸುಮಾ, ಎಲ್ರು ಇದನ್ನೇ ಮಾತಾಡ್ತಿದ್ದೀರಾ? ಉದ್ದೋರ್ಲ ಮದ್ವೆ ಆಗ್ಲೇಬೇಕು ಅಂತ ಏನೂ ಇಲ್ಲ ತಾನೆ? ನಮ್ ಪ್ರಪಂಚದಾಗೆ 7 ಜನ ಮದ್ವೆ ಆಗದಿರೋರು ಇದ್ದಾರೆ ಗೊತ್ತಾ? ನಿಮ್ ಪ್ರಕಾರ ಒಬ್ಬ ಮನ್ಸ ಜೀವನ ಪೂರ್ತಿ ಒಂಟಿಯಾಗಿ ಬದುಕಿದ್ರೆ ಅದು ತ್ಯಪ್ಪ? ಅಕ್ಕ, ಒಂಟಿಯಾಗಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಹಾಗಿರ್ಬೇಕು ಅಂದ್ರೆ ಜೀವನದಲ್ಲಿ ಏನಾದ್ರೂ ಗುರಿ ಇರ್ಬೇಕಲ್ವಾ? ಹಾಗೇನಾದ್ರೂ ಇದೆಯಾ ಹೇಳು? ನೀನು ಒಂಟಿಯಾಗಿರೋದು ಸರಿ ಅಂತ ನಾನೇ ಹೇಳ್ತೀನಿ. ಹಾಗೇನೂ ಇಲ್ಲ ಅಲ್ವಾ? ಮತ್ತೆ ನೀನ್ ಮದ್ವೆ ಆಗೋದೇ ಸರಿ ಅಕ್ಕ. ನಿನಗೆ ಹೇಳೋ ಅಷ್ಟು ನಾನು ದೊಡ್ಡೋಳಲ್ಲ. ಆದ್ರೂ ನನಗೇನು ಸರಿ ಅನ್ಸುತ್ತೋ ನಾನು ಅದನ್ನ ಹೇಳೇ ಹೇಳ್ತೀನಿ. ನೋಡಕ್ಕ, ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ, ಅದರಲ್ಲಿ 2 ಮಾತಿಲ್ಲ. ನಾನು ಜೀವನನ ಊಟಕ್ಕೆ ಹೋಲಿಸ್ತೀನಿ. ನಾವು ಅಡುಗೆ ಮಾಡಿದ್ರೆ ಬರೀ ಅನ್ನ ಮಾತ್ರ ಮಾಡ್ತೀವ ಹೇಳು? ಅದ್ರ ಜೊತೆ ಸಾಂಬಾರು, ಪಲ್ಯ, ಉಪ್ಪಿನಕಾಯಿ, ಅದು ಇದು ಅಂತ ಸೈಡಲ್ಲಿ ಹಾಕ್ತಿರ್ತಾನೆ. ಹೌದು. ಈಗ ನಾವು ಊಟ ಅಂತ ಹೇಳಿ ಬರೀ ಅನ್ನ ತಿನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ಊಟದಲ್ಲಿ ಹೊಟ್ಟೆ ತುಂಬಿಸೋದು ಅನ್ನನೇ ಆದ್ರೂ ಸಾಂಬಾರಿಲ್ಲ ಅಂದ್ರೆ ಅನ್ನಕ್ಕೆ ಟೇಸ್ಟೇ ಇರಲ್ಲ ಅಲ್ವಾ? ನಾವು ತಿನ್ನೋ ಊಟದಲ್ಲೇ ಹೀಗಿರ್ಬೇಕಾದ್ರೆ ಇನ್ನು ಜೀವನದಲ್ಲಿ ಇರಲ್ವಾ ಅಕ್ಕ? ನೀನೇ ಹೇಳು.
ನಮ್ಮ ಜೀವನದಲ್ಲಿ ಒಬ್ಬ ಸಂಗಾತಿ ನಮ್ಮ ಜೊತೆ ಇಲ್ಲ ಅಂದರೆ ಇಡೀ ಜೀವನ ಸಾಂಬಾರ್ ಇಲ್ದೇ ಇರೋ ಅನ್ನದ ಥರ ವೇಸ್ಟ್ ಆಗೋಗುತ್ತೆ ಅಕ್ಕ. ನೀನೇ ಯೋಚನೆ ಮಾಡು. ಏನು ನನ್ನ ಮುಂದೆನೇ ಆಡ್ ಬೆಳ್ದು ಹುಡುಗಿ ನನಗೆ ಹೇಳಕ್ ಬರ್ತಿದ್ದಾಳೆ ಅಂತ ಅನ್ಕೊಂಬೇಡ ಅಕ್ಕ. ಒಳ್ಳೇದು ಹೇಳಕ್ಕೆ ಯಾರಾದ್ರೆ ಏನು. ಸುಮಾ, ಅಕ್ಕ, ಸಚಿನ್ ಕರಿತಾ ಇದ್ದಾನೆ, ಬಂದೆ. ನನ್ನ ನೋಟಿಸ್ ನೋಡ್ಬೋದಾ? ಅಫ್ಕೋರ್ಸ್, ನಿಮಗೆ ಅಂತಾನೆ ಅಲ್ವಾ ತಂದಿರೋದು. ಯಾಕೆ ಸ್ನೇಹ ಅವ್ರೆ, ಏನು ಬರ್ತಿದೆ ಅದ್ರಾಗೆ? ರೀ, ಅದು ಇದರಲ್ಲಿ ಯಾಕೆ ಸ್ನೇಹ ಮಾತು ಬರ್ತಿಲ್ವಾ? ಬಂಗಾರಮ್ಮನ ಮನೆ ಮುಂದಿನ ವಾರಸ್ದಾರಿಯಾಗಿ ನೀನೇ ಇಷ್ಟು ವೀಕ್ ಆದ್ರೆ ಹೇಗೆ? ಲಾಯರ್ ಸಾಹೇಬ್ರೆ, ಎಲ್ರಿಗೂ ಕೇಳಿಸೋ ಹಾಗೆ ನೀವೇ ಒಂದ್ಸಲಿ ಓದಿ. ಕಾನೆ ಸರ್ವೆ ನಂಬರ್ 10/8 ಮಾದೇಗೌಡ ಸನ್ ಆಫ್ ಶಿವೇಗೌಡ ಎಂಬುವವರ ಮನೆ ಮೇಲೆ ಅದೇ ಮಾದೇಗೌಡನ ತಂಗಿಯಾದ ಶಶಿಕಲಾ ಎಂಬುವರು ಸದರಿ ಸ್ವತ್ತಿನ ಮೇಲೆ ದಾವೆ ಹೂಡಿದ್ದಾರೆ. ಆದ ಕಾರಣ ನ್ಯಾಯಾಲಯದ ತೀರ್ಪು ಬರುವವರೆಗೆ ಸದರಿ ಸ್ವತ್ತಿನಲ್ಲಿ ಯಾರೂ ವಾಸಿಸುವಂತಿಲ್ಲ. ಕಾನೂನಿನ ಮುಂದಾಳತ್ವದಲ್ಲಿ ಸದರಿ ಸ್ವತ್ತಿಗೆ ಬೀಗ ಹಾಕಲಾಗುವುದು. ಕೋರ್ಟ್ ಇದಕ್ಕೆ ಸ್ಟೇ ಆರ್ಡರ್ ಕೊಟ್ಟಿದೆ. ಈ ಮನೆನ ಸೀಸ್ ಮಾಡೋಕೆ ಹೇಳಿದೆ. ಲೈ, ಅದ್ಯಾವ ನಮ್ಮ ಮನೆಗೆ ಬೀಗ ಆಗ್ತಾ ನಾನು ನೋಡೇ ಬಿಡ್ತೀನಿ. ಜೀವಂತವಾಗಿರ್ಬೇಕನ್ನೋ ಆಸೆ ಇದ್ರೆ ಆಚೆ ಹೋಯ್ತಾ ಇರಿ, ಇಲ್ಲ ಅಂತ ಅಂದ್ರೆ ಹಲೋ ಕಂಠಿ, ಇದು ಕೋರ್ಟ್ ಆರ್ಡ್ರು. ನೀನೇನಾದ್ರು ಇದ್ರ ವಿರುದ್ಧ ಹೋದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ, ಹುಷಾರ್.